ಈ ಹಿಂದೆ ಕರ್ನಾಟಕದಲ್ಲಿ ವೋಟ್ ಚೋರಿಯಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಕೆಲವೊಂದು ಅಂಕಿ ಅಂಶಗಳ ಸಮೇತ ಮಾಹಿತಿಯನ್ನ ಕೊಡ್ತಾ ಆರೋಪಗಳನ್ನ ಮಾಡಿದ್ರು. ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ವೋಟ್ ಚೋರಿ ಆಗಿದೆ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಗಂಭೀರವಾದಂತ ಆರೋಪಗಳನ್ನ ಕೆಲವೊಂದು ಸಾಕ್ಷ್ಯ ಸಮೇತ ಮಾಡಿದ್ದಾರೆ. ವೋಟ್ ಚೋರಿ ಬಗ್ಗೆ ರಾಹುಲ್ ಹೈಡ್ರೋಜನ್ ಬಾಂಬ್ ಸುದ್ದಿಗೋಷ್ಠಿ ನಡೆಸಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. 100% ಹರಿಯಾಣದಲ್ಲಿ ಮತಗಳ್ಳತನ ಆಗಿದೆ. ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡಿದೆ ಹಂಗಾದ್ರೆ ವೋಟ್ ಚೋರಿ ಬಗ್ಗೆ ಚುನಾವಣಾ ಆಯೋಗ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಕೆಲವೊಂದು ಸಾಕ್ಷಿಗಳನ್ನ ಅಂಕಿ ಅಂಶಗಳನ್ನ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸೋ ಮುಖಾಂತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ಒಬ್ಬರೇ ಹಲವಾರು ಬಾರಿ ಮತದಾನವನ್ನ ಮಾಡಿದ್ದಾರೆ. ಓರ್ವ ಮಹಿಳೆ 10 ಬೂತ್ಗಳಲ್ಲಿ ಹೋಗಿ ಮತವನ್ನ ಹಾಕಿದ್ದಾರೆ. ಹರಿಯಾಣದಲ್ಲಿ ವೋಟ್ ಚೋರಿ ಬಗ್ಗೆ ರಾಹುಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ನಕಲಿ ಮತದಾನ ಆಗಿದೆ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸುಮ್ನೆ ಆರೋಪ ಮಾಡ್ತಿಲ್ಲ, ಇದಕ್ಕೆ ನಮ್ಮಲ್ಲಿ ಸ್ಪಷ್ಟವಾದಂತ ಸಾಕ್ಷ್ಯ ಇದೆ. ನಮ್ಮ ತಂಡ ಈ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕಿದೆ. ಇದನ್ನ ನೋಡಿದಾಗ ಕೇಳಿದಾಗ ನನಗೇ ಶಾಕ್ ಆಯ್ತು. ಒಂದು ಮೂಲಗಳಿಂದ ಅಲ್ಲ, ಸಾಕಷ್ಟು ಮೂಲಗಳಿಂದ ಮಾಹಿತಿ ಸಂಗ್ರಹ ಮಾಡಿ ಅಂತ ನಾನೇ ಹೇಳಿದ್ದೆ. 8 ಮತದಾರರಲ್ಲಿ ಒಂದು ನಕಲಿ ಮತದಾನವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. North? Is she from Haryana? You sure? You absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. Seema, Sweetie, Saraswati, Rashmi. ಫೈಲ್ಸ್ ಅನ್ನೋ ಹೆಸರಲ್ಲಿ ಸುದೀರ್ಘವಾದಂತಹ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಕಳ್ಳ ಮತದಾನ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಮಹಿಳೆಯೊಬ್ಬರ ಹೆಸರಲ್ಲಿ 100 ವೋಟ್ಗಳು ಬಿದ್ದಿವೆ. ಸಾಕಷ್ಟು ಜನರ ಹೆಸರಲ್ಲಿ ಹಲವು ಬಾರಿ ಮತದಾನವಾಗಿದೆ ಅಂತ ಹೇಳಿ ರಾಹುಲ್ ಆರೋಪ ಮಾಡಿದ್ದಾರೆ. ಇನ್ನು ಪ್ರತಿ 8 ಮತಗಳಲ್ಲಿ 1 ಮತಗಳ್ಳತನವಾಗಿದೆ. ಒಂದೇ ಫೋಟೋ 4 ಹೆಸರಿನ ಮತದಾರ, ಒಂದೇ ಹೆಸರಲ್ಲಿ 16 ಮಹಿಳೆಯರ ಕಾರ್ಡ್ ಇದೆ ಅಂತೇಳಿ ಕೆಲವೊಂದು ಸಾಕ್ಷಿಗಳನ್ನ ರಾಹುಲ್ ಗಾಂಧಿ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ತೋರಿಸಿದ್ದಾರೆ. ಇನ್ನು ಹರಿಯಾಣದಲ್ಲಿ 3.5 ಲಕ್ಷ ಮತ ಡಿಲೀಟ್ ಆಗಿದೆ ಅಂತಾನೂ ಕೂಡ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake, right? That's 12.5%. And despite all this, the Congress party loses by 22,000 votes. So here is an example. Fake photos. 1 photo, 1 assembly, 100 votes. This lady gets to vote 100 times in Haryana if she feels like to vote 100 times. Why is a picture on 100 records? This is to create space. This is to create space so that anybody can vote, so that BJP people can move and vote. They can come from other states and vote. This is all to create space. And I'm going to show it to you and prove it to you without any doubt. You're going to walk out of this room saying, I have no doubt about what Mr. Gandhi said. Here's a polling list of Haryana. Standard polling list of Haryana. ಇನ್ನು 22 ಬಾರಿ ಬ್ರೆಜಿಲ್ನ ಮಾಡೆಲ್ ಮತವನ್ನ ಹಾಕಿದ್ದಾರೆ. ಈ ಮಾಡೆಲ್ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಬೂತ್ಗಳಿಗೆ ಹೋಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ. ಸೀಮಾ, ಸ್ವೀಟಿ ಹೀಗೆ ಬೇರೆ ಬೇರೆ ಹೆಸರಲ್ಲಿ 10 ಬೂತ್ಗಳಲ್ಲಿ ಹೋಗಿದ್ದಾರೆ. 22 ಸಲ ಅವರು ಮತವನ್ನ ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. 10 ಬೂತ್ಗಳಲ್ಲೂ ವಿವಿಧ ಹೆಸರಲ್ಲಿ ಮತವನ್ನ ಹಾಕಿದ್ದಾರೆ. ಬ್ರೆಜಿಲ್ನ ಮಾಡೆಲ್ ವೋಟ್ ಅನ್ನ ಹಾಕಿದ್ ಹೇಗೆ? ಹಾಗಾದ್ರೆ ಆ ಮಾಡೆಲ್ ಭಾರತದಲ್ಲಿ ಮತವನ್ನ ಹಾಕಿದ್ ಹೆಂಗೆ? ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರೆ. Across the state. Okay, so now let's go to the proof. Who is this lady? Which state does she come from? What's her name? Can anyone try? Where is she from? Anybody? Goa? Maharashtra?
North? Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati, Rashmi, Vimla. Now what's interesting about this and why I'm opening with this slide, because this happens in 10 booths. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. She's from Brazil. She's a Brazilian model. She is one of 25 lakh such records in Haryana. This is proof of a centralized operation. I'm going to show you, if you just scan that, which I'll do just now. This opens. That's her official page. Okay? Now, she's one of 25 lakh such people. One question, what is a Brazilian woman doing on the electoral list of Haryana? Now you're looking surprised, like, what is this? There's a logic. ಈ ಹಿಂದೆನೂ ರಾಹುಲ್ ಗಾಂಧಿ ಮತಗಳ್ಳತನ ಕರ್ನಾಟಕದಲ್ಲಾಗಿತ್ತು, ಆಳಂದ ಮತ್ತೆ ಮಹದೇವಪುರ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ಇವತ್ತು ಅದೇ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರು. ಆಳಂದ ಮಹದೇವಪುರದ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಆ ಬಳಿಕ ಚುನಾವಣಾ ಆಯೋಗ ಕೆಲವೊಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಚುನಾವಣಾ ಆಯೋಗ ಫಾರ್ಮ್ 6 ಮತ್ತೆ 7 ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮಹದೇವಪುರ ಕ್ಷೇತ್ರದಲ್ಲಿ ನಮಗೆ ಮಾಹಿತಿ ಸಿಕ್ಕಿತ್ತು, ಆ ಬಳಿಕ ಚುನಾವಣಾ ಆಯೋಗ ಆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಸಂಶಯಗಳನ್ನ ವ್ಯಕ್ತಪಡಿಸಿದ್ದಾರೆ, ಆರೋಪಗಳನ್ನ ಮಾಡಿದ್ದಾರೆ. Where we accessed Form 6, they have stopped it. Right? So we cannot give you the numbers of deletion and addition. We estimate that at least in Mahadevapura, misuse of Form 6 was about 30% of the total malpractice. So our estimate is those two will add up to another 7 to 10 lakhs. But we're not going to discuss them because we do not have concrete proof of them. Right? But you should keep it in mind that 25 lakh, we have crystal clear proof that they are fake. That they either don't exist, or they're duplicate, or they're designed in a way for anybody to vote. After Mahadevapura, ಈ ಸುದ್ದಿಗೋಷ್ಠಿ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಈ ಹಿಂದೆ ಕರ್ನಾಟಕದಲ್ಲಿ ಆಳಂದ ಮಹದೇವಪುರ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದಾಗಲೇ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ಸಂಶಯಗಳು ಅಥವಾ ಚರ್ಚೆಗಳು ಉದ್ಭವವಾಗಿತ್ತು. ಈಗ ಎಚ್ ಫೈಲ್ಸ್ ಅಂತ ಹರಿಯಾಣದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಮತ್ತೆ ಈ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆ? ಶರ್ಮಿತಾ, ಇನ್ನು ಕೇವಲ 48 ಗಂಟೆಗಳಲ್ಲಿ ಬಿಹಾರದಲ್ಲಿ ಮೊದಲ ಫೇಸ್ನ ಎಲೆಕ್ಷನ್ ಶುರುವಾಗುತ್ತೆ. ನಾಡಿದ್ದೇ ಮೊದಲ ಫೇಸ್ನ ಎಲೆಕ್ಷನ್ ಇರುವಂತದ್ದು. ಈ ಸಂದರ್ಭದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದಂತ ರಾಹುಲ್ ಗಾಂಧಿ ಹರಿಯಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲನೇದಾಗಿ ನೋಡೋದಾದ್ರೆ ಹರಿಯಾಣದಲ್ಲಿ ಎಚ್ ಫೈಲ್ಸ್ ಅಂತಕ್ಕಂಥದ್ದು ಬಹುತೇಕವಾಗಿ ಹೈಡ್ರೋಜನ್ ಬಾಂಬ್ ಅನ್ನು ತರ್ತಾರೆ ಅಂತೇಳಿ ಪ್ರಾರಂಭಿಕವಾಗಿ ಅಂದುಕೊಳ್ಳಲಾಗಿದ್ರು. ಈಗ ಎಚ್ ಫೈಲ್ಸ್ ಅಂದ್ರೆ ಹರಿಯಾಣ ಫೈಲ್ಸ್ ಅನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರೇ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಸುಮಾರು 22 ಲಕ್ಷಕ್ಕೂ ಅಧಿಕ ಇಲ್ಲಿ ಫೇಕ್ ವೋಟ್ಗಳಾಗಿದ್ದಾವೆ, ಡೂಪ್ಲಿಕೇಟ್ ವೋಟ್ಗಳಾಗಿದ್ದಾವೆ. ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಇರತಕ್ಕಂತಹ ವ್ಯಕ್ತಿಯ ಆ ಫೋಟೋವನ್ನ ಅಲ್ಲಿ ಅಂಟಿಸಿ 22 ಬಾರಿ ವೋಟನ್ನು ಹಾಕಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿಶೇಷ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಚುನಾವಣಾ ಆಯೋಗ ಕೂಡ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತದ್ದು. ಹಾಗೆ ಏನಾದರೂ ಅಲ್ಲಿ ಫೇಕ್ ಅಕೌಂಟ್ಗಳಿದ್ರೆ, ಫೇಕ್ ಹೆಸರುಗಳಿದ್ದಿದ್ದೇ ಆಗಿದ್ರೆ ಯಾಕೆ ಬೂತ್ ಮಟ್ಟದ ಕಾರ್ಯಕರ್ತರು
ಆ ಪ್ರಶ್ನೆಯನ್ನ ಮಾಡಿಲ್ಲ ಅಂತ ಹೇಳಿ ಇವತ್ತು ಕೇಳ್ತಾ ಇರುವಂತದ್ದು. ಜೊತೆಗೆ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಹಾಗಿದ್ದಾಗ್ಯೂ ಕೂಡ ಹೀಗೆ ಆರೋಪವನ್ನ ಮಾಡ್ತಾ ಇದ್ರೆ ಯಾಕೆ ಅಧಿಕೃತವಾದಂತಹ ಒಂದು ಆರೋಪವನ್ನ ಇಲ್ಲಿವರೆಗೂ ದರ್ಜ್ ಮಾಡಿಲ್ಲ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಚುನಾವಣಾ ಕೇಳುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಇಲ್ಲಿ ವಿಪರ್ಯಾಸ ಅಂದ್ರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಶರ್ಮಿತಾ, ಒಂದು ಕಡೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರ ಆರೋಪವನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಯಿಂದ ಕೇವಲ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಇಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇದೆ. ಚುನಾವಣಾ ಆಯೋಗದ ಪ್ರಮುಖವಾದಂತಹ ಕೆಲಸ ಏನಂದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ಗಳು ಮತದಾನ ಮಾಡುವಂತವರ ಮನಸ್ಸಿನಲ್ಲಿ ಇರಬಾರ್ದು, ಅದನ್ನ ಹೋಗಲಾಡಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆದ್ರೆ ಇಲ್ಲಿ ಚುನಾವಣಾ ಆಯೋಗ ಕೂಡ ಕೇವಲ ತನಗೆ ಯಾರಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ರೆ, ದೂರನ್ನ ಕೊಟ್ರೆ ನಾವು ತನಿಖೆಯನ್ನ ಮಾಡ್ತೀವಿ, ಅಥವಾ ಯಾರಾದ್ರೂ ಇದನ್ನ ಪ್ರಶ್ನೆಯನ್ನ ಮಾಡಿದ್ರೆ ಮಾತ್ರ ನಾವು ಉತ್ತರವನ್ನ ಕೊಡ್ತೀವಿ ಅನ್ನುವಂಥ ಧೋರಣೆಯನ್ನ ತೋರ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಕೂಡ ಅಷ್ಟೇ, ಈಗ ಚುನಾವಣಾ ಇನ್ನೇನು ಕೇವಲ 48 ಗಂಟೆಗಳು ಇದೆ ಅನ್ನುವಂತ ಸಂದರ್ಭದಲ್ಲಿ ಬಂದು ಒಂದು ಇದ್ದಕ್ಕಿದ್ದ ಹಾಗೆ ಈ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮತ್ತೆ ಆರೋಪವನ್ನ ಮಾಡ್ತಾರೆ, ಕರ್ನಾಟಕದ ಆಳಂದ ಇರಬಹುದು, ಮಹದೇವಪುರ ಕ್ಷೇತ್ರದ ವಿಚಾರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಆದ್ರೆ ಹಾಗೆ ಪ್ರಸ್ತಾಪವನ್ನ ಮಾಡುವಂತ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಪಕ್ಷವಾಗಲಿ ಅಧಿಕೃತವಾದಂತಹ ದೂರನ್ನ ದಾಖಲು ಮಾಡೋದಕ್ಕೆ, ಅಫಿಡೇವಿಟ್ ಕೊಡೋದಕ್ಕೆ ಇನ್ನೂ ಕೂಡ ಮುಂದಾಗ್ತಿಲ್ಲ. ಅದು ಯಾಕೆ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಒಟ್ಟಾರೆ ಒಂದು ಕಡೆ ವಿಪಕ್ಷ, ಮತ್ತೊಂದು ಕಡೆಯಿಂದ ಚುನಾವಣಾ ಆಯೋಗ, ಮತ್ತೊಂದು ಕಡೆ ಆಡಳಿತ ಪಕ್ಷ, ಈ ಮೂರೂ ಜನರ ಈ ಹಗ್ಗ ಜಗ್ಗಾಟದಲ್ಲಿ ಮತದಾರರಲ್ಲಿ ಮಾತ್ರ ಕನ್ಫ್ಯೂಷನ್ ದಿನೇ ದಿನ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ನಾನು ಹಾಕುವಂತ ಮತ ಯಾರಿಗೆ ಹಾಕ್ತಾ ಇದ್ದೀನಿ ಅವರಿಗೆ ಸೇರುತ್ತಾ, ಅಥವಾ ನನ್ನ ಹೆಸರಿನಲ್ಲಿ ಬೇರೆ ಯಾರಾದ್ರೂ ಮತವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಮೂಡ್ತಾ ಇದ್ದಾವೆ. ಅದಕ್ಕೆ ಉದಾಹರಣೆಗೆ ಈಗ ರಾಹುಲ್ ಗಾಂಧಿ ಹೇಳಿದಾಗೆ 22 ಸ್ಥಳದಲ್ಲಿ ಒಬ್ಬನೇ ವ್ಯಕ್ತಿ ಮತವನ್ನ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಆರೋಪವನ್ನ ಮಾಡ್ತಾ ಇದ್ದಾಗ ಕೂಡ ಯಾಕೆ ಸೋಮೋಟ ಕೇಸನ್ನ ದಾಖಲು ಮಾಡಿ ಒಂದು ಅಮೂಲಾಗ್ರವಾದಂತಹ ತನಿಖೆಯನ್ನ ಚುನಾವಣಾ ಆಯೋಗ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆಯಿಂದ ನಾವು ಇವತ್ತಿನ ಸುದ್ದಿಗೋಷ್ಠಿಯನ್ನ ಗಮನಿಸ್ತಾ ಇದ್ರೆ ರಾಹುಲ್ ಗಾಂಧಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಜೆನ್ಜಿಗೆ. ಏನಂದ್ರೆ ಭಾರತದ ಜೆನ್ಜಿ ಇದೇ ರೀತಿಯಾದಂತಹ ಚುನಾವಣಾ ಆಯೋಗದ ಧೋರಣೆ ಮುಂದುವರೆದ್ರೆ ಅದು ನೇರವಾಗಿ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ, ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಇದೇ ರೀತಿಯಾದಂತಹ ಮನಸ್ಥಿತಿ ಅಥವಾ ಸ್ಥಿತಿ ಮುಂದುವರೆದಿದ್ದೆ ಆದ್ರೆ ನಮ್ಮ ಭಾರತೀಯ ಜೆನ್ಜಿ ಏನಿದ್ದಾರೆ ಸತ್ಯ ಮತ್ತು ಅಶಾಂತಿಯ ಮಾರ್ಗದ ಮೂಲಕವಾಗಿ ಭಾರತದಲ್ಲಿ ಮತ್ತೆ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ, ಬೀದಿಗೆ ಇಳಿದು ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೂಡ ಈಗ ರಾಹುಲ್ ಗಾಂಧಿ ಕೊಡೋದ್ರ ಮೂಲಕವಾಗಿ ಜೆನ್ಜಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾದಂತಹ ಸಂದೇಶವನ್ನ ಮತ್ತೆ ಕೊಡ್ತಾ ಇದ್ದಾರೆ, ಹೋರಾಟದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಅದೇನೇ ಇದ್ರೂ ಸಹಿತ ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಇಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಚುನಾವಣಾ ಆಯೋಗ ಇರ್ಬೋದು, ಮೂವರ ಪ್ರಮುಖ ಕರ್ತವ್ಯ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತವಿಲ್ಲದಂತ ಮತದಾನವಾಗಬೇಕು, ಚುನಾವಣೆ ಪ್ರಕ್ರಿಯೆಗಳು ನಡೀಬೇಕು. ಆ ವಿಚಾರದಲ್ಲಿ ಯಾರಾದ್ರೂ ಡೌಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಕ್ಲಿಯರ್ ಮಾಡುವಂತ, ಅದನ್ನ ಪರಿಹರಿಸುವಂತ ಒಂದು ಕರ್ತವ್ಯ ಇರುವಂತದ್ದು ಚುನಾವಣಾ ಆಯೋಗಕ್ಕೆ. ಹೀಗಾಗಿ ಚುನಾವಣಾ ಆಯೋಗದ ಮೇಲೆ ಇರುವಂತಹ ಈ ಗುರುತರ ಜವಾಬ್ದಾರಿಯನ್ನ ಈಗಲಾದ್ರೂ ಚುನಾವಣಾ ಆಯೋಗ ನಿಭಾಯಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಶರ್ಮಿತಾ, ಥ್ಯಾಂಕ್ ಯು ಗುಡಿ, ಕ್ಷಣದ ಮಾಹಿತಿಗೆ.